ಇವತ್ತಿನ ದಿವಸ ನಾವು ತಿಂತಾ ಇರೋ ಮಾಂಸಾಹಾರಗಳನ್ನ ಅರ್ಧಕ್ಕರ್ಧ ಕಡಿಮೆ ಮಾಡಿದ್ರೆ 1/3 ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕಡಿಮೆ ಮಾಡಬಹುದು ಅಂತ ಅನ್ನೋದನ್ನ UN ಹೇಳಿದೆ. ಇದೇ ರೀತಿ FAO ಕೂಡ ಹೇಳುತ್ತೆ ಬಯೋಡೈವರ್ಸಿಟಿ ಸಸ್ಯಾಹಾರಗಳಿಂದಾನೇ ಜಾಸ್ತಿ ಅಂತ. ಸಸ್ಯಾಹಾರಗಳನ್ನ ತಿನ್ನಿ NCD ಕಾಯಿಲೆಗಳನ್ನ ನಾವು ತುಂಬಾ ಕಡಿಮೆ ಮಾಡಬಹುದು ಅಂತ ಈಟ್ ಲ್ಯಾನ್ಸೆಟ್ ಹೇಳುತ್ತೆ. ಸಸ್ಯಾಹಾರವನ್ನ ತಿಂದಾಗ ಸಾಮಾಜಿಕವಾದ ಮತ್ತು ಮಾನಸಿಕವಾದ ಆರೋಗ್ಯವನ್ನು ಹೆಚ್ಚಿಸುತ್ತೆ ಅಂತ ಹೇಳುತ್ತೆ. ಆರೋಗ್ಯವನ್ನು ಉತ್ತೇಜಿಸ್ಕೊಳ್ಳೋಕ್ಕೋಸ್ಕರ ನಾವು ಖರ್ಚು ಮಾಡ್ತಿದ್ದೀವಲ್ಲ, ಆ ಖರ್ಚನ್ನು ನಾವು ಉಳಿಸ್ಕೊಂಡ್ರೆ 1.2 to 2.3 ಟ್ರಿಲಿಯನ್ US$ ಅಷ್ಟು ದುಡ್ಡನ್ನು ಉಳಿಸ್ಬೋದು ಅಂತ FAO ಹೇಳಿರೋ ಮಾತು. ತುಂಬ ವರ್ಷಗಳಿಂದ ನಾನು ಈ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡ ಸಂಖ್ಯೆಯಲ್ಲಿ ನಾನು ಪೇಷಂಟ್ಗಳನ್ನ ನೋಡಿದ್ದೀನಿ. ಇವರಿಗೆಲ್ರಿಗೂ ನಾನು ಆಹಾರವನ್ನು ಕೊಟ್ಟಿದ್ದೀನಿ. ತುಂಬ ಒಳ್ಳೆಯ ರಿಸಲ್ಟನ್ನು ನಾನು ನೋಡಿದ್ದೀನಿ. ನನ್ನ ಬಳಿಗೆ ಬಂದ ನನ್ನ ಪೇಷಂಟ್ಗಳು ಕೂಡ ನೋಡಿದ್ದಾರೆ. ಆ ಆಧಾರದ ಮೇಲೆ ಮತ್ತೆ ಈಗ ಇಡೀ ಜಗತ್ತು ಏನು ಹೇಳ್ತಾ ಇದೆ ಅಂತ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ತೆಗೆದುಕೊಂಡು ಬಂದು ಇಡ್ತಾ ಇದ್ದೀನಿ. ಜಗತ್ತು ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಹೆಚ್ಚು ಸಸ್ಯಾಹಾರಕ್ಕೆ ನೀವು ಹೋಗಿ ಅಂತ ಹೇಳ್ತಾ ಇದೆ. ಯಾಕೆ ಸಸ್ಯಾಹಾರಕ್ಕೆ ಇಷ್ಟೊಂದು ಈ ಜಗತ್ತು ಒತ್ತು ಕೊಡ್ತಾ ಇದೆ? ಅದರ ಜೊತೆಗೆ ಈ ಜಗತ್ತು ಇನ್ನೂ ಒಂದು ಮಾತನ್ನು ಹೇಳ್ತಾ ಇದೆ, ಭಾರತೀಯ ಆಹಾರ ಪದ್ಧತಿಯನ್ನು ಇಡೀ ಜಗತ್ತು ಅಡಾಪ್ಟ್ ಮಾಡಿಕೊಳ್ಳಿ ಅಂತ ಕೂಡ ಹೇಳುತ್ತೆ. ಎಷ್ಟು ಹೆಮ್ಮೆ ಅಂತ ಅನಿಸೋದಿಲ್ವಾ? ಬೇರೆ ಯಾರೋ ಬಂದು ನಮ್ಮನ್ನು ಕಾಪಿ ಮಾಡಬೇಕು ಅಂತಿದ್ದಾಗ ನಾವು ಮಾತ್ರ ಇಲ್ಲ ನಾವು ಇದನ್ನೆಲ್ಲ ನಾವು ಮಾಡೋದಿಲ್ಲ, ನಾವು ದಿನಾ ಮಾಂಸ ತಿಂತೀವಿ, ದಿನಾ ಮೊಟ್ಟೆ ತಿಂತೀವಿ ಅಂತ ಹಠ ಯಾತಕ್ಕೆ? ಈಗ ನೋಡಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ಮಾತನ್ನು ಹೇಳುತ್ತೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ನ ಸಸ್ಯಾಹಾರ, ಇಡೀ ಜಗತ್ತು ಸಸ್ಯಾಹಾರಕ್ಕೆ ಹೋದರೆ ಸಾಕಷ್ಟು ಕಡಿಮೆ ಮಾಡಬಹುದು ಅಂತ. ಇವತ್ತಿನ ದಿವಸ ನಾವು ತಿಂತಾ ಇರೋ ಮಾಂಸಾಹಾರಗಳನ್ನು ಅರ್ಧಕ್ಕರ್ಧ ಕಡಿಮೆ ಮಾಡಿದರೆ 1/3 ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕಡಿಮೆ ಮಾಡಬಹುದು ಅಂತ ಅನ್ನೋದನ್ನು UN ಹೇಳಿದೆ. ಬೇರೆ ಯಾರೂ ಹೇಳಿರೋದಲ್ಲ, UN ಹೇಳಿದೆ. ಇದೇ ರೀತಿ FAO ಕೂಡ ಹೇಳುತ್ತೆ ಬಯೋಡೈವರ್ಸಿಟಿ ಸಸ್ಯಾಹಾರಗಳಿಂದಾನೇ ಜಾಸ್ತಿ ಅಂತ. ಅದೇ ರೀತಿ ಈಟ್ ಲ್ಯಾನ್ಸೆಟ್ ಕೂಡ ಹೇಳುತ್ತೆ ಸಸ್ಯಾಹಾರಗಳನ್ನ ತಿನ್ನಿ ಕಾಯಿಲೆಗಳನ್ನು ನಾವು ಕಡಿಮೆ ಮಾಡಬಹುದು, NCD ಕಾಯಿಲೆಗಳನ್ನು ನಾವು ತುಂಬ ಕಡಿಮೆ ಮಾಡಬಹುದು ಅಂತ ಈಟ್ ಲ್ಯಾನ್ಸೆಟ್ ಹೇಳುತ್ತೆ. ಏನೇನು ಬೆನಿಫಿಟ್ ಇದೆ, ಯಾವ ರೀತಿ ಬಯೋಡೈವರ್ಸಿಟಿ ಜಾಸ್ತಿ ಆಗುತ್ತೆ ನೋಡಿ. ಪ್ರಾಣಿಗಳನ್ನು ನಾವು ಬೆಳೆಸಬೇಕು ಅಂತ ಅಂದರೆ ಈ ಭೂಮಿ ಮೇಲೆ ಹೆಚ್ಚಿನ ಜಾಗ ವ್ಯವಸಾಯಕ್ಕೆ ಬೇಕಾಗುತ್ತೆ. ಯಾಕೆಂದರೆ ನಾವು ತಿನ್ನೋ ಹಾಗೇನೆ ಪ್ರಾಣಿಗಳು ತಿನ್ನುತ್ತೆ. ಪ್ರಾಣಿಗಳೇನು ತಿನ್ನುತ್ತೆ? ಅವುಗಳು ತಿನ್ನೋದು ಕೂಡ ಸಸ್ಯಾಹಾರವನ್ನೇ. ಮಾಂಸಾಹಾರವನ್ನೇ ತಿನ್ನುವಂಥ ಪ್ರಾಣಿ ತಿನ್ನೋದು ಸಸ್ಯಾಹಾರವನ್ನು ತಿಂದು ಬದುಕೊಂಡಿರುವಂತಹ ಪ್ರಾಣಿಗಳನ್ನು. ಸಿಂಹ ತಿನ್ನುತ್ತೆ, ಸಸ್ಯ ತಿನ್ನಲ್ಲ ಅಂದರೆ ಅದು ತಿನ್ನೋ ಜಿಂಕೆ ಸಸ್ಯದ ಮೇಲೆ ಅವಲಂಬಿತವಾಗಿರೋದು. ಹಾಗಾಗಿ ಇಡೀ ಜಗತ್ತಿನ ಪ್ರತಿಯೊಂದು ಪ್ರಾಣಿ ಸಂಕುಲವು ಸಸ್ಯದ ಮೇಲೆ ಅವಲಂಬಿತವಾಗಿದೆ. ನಾನೀಗ ಕೋಳಿ ಸಾಕ್ತೀನಿ, ಕುರಿ ಸಾಕ್ತೀನಿ ಅಂತಂದರೆ ಅದಕ್ಕೆ ಆಹಾರಕ್ಕೆ ಬೇಕಾಗಿರೋಷ್ಟು ನಾನು ದವಸ ಧಾನ್ಯಗಳನ್ನು ನಾನಲ್ಲಿ ಬೆಳೆಸಬೇಕು, ಸೊಪ್ಪನ್ನು ಬೆಳೆಸ್ಬಿಟ್ಟು ನಾನು ಅದಕ್ಕೆ ಆಮೇಲೆ ಫೀಡ್ ಮಾಡಬೇಕು. ಅದು ಅದನ್ನು ಮಾಂಸವಾಗಿ ಕನ್ವರ್ಟ್ ಮಾಡುತ್ತೆ, ಅದು ಅದನ್ನು ಹೆಚ್ಚು ಕ್ಯಾಲೋರಿಗಳಾಗಿ ಕನ್ವರ್ಟ್ ಮಾಡುತ್ತೆ. ಹಾಗೆ ಕನ್ವರ್ಟ್ ಮಾಡಿದ ಹೆಚ್ಚು ಕ್ಯಾಲೋರಿಯನ್ನು, ಹಾಗೆ ಕನ್ವರ್ಟ್ ಮಾಡಿದ ಹೆಚ್ಚು ಕೊಲೆಸ್ಟ್ರಾಲ್ನ ಮಾಂಸವನ್ನು ನಾವು ತಿಂತೀವಿ. ಹಾಗಾಗಿ ನೀವು ಸಸ್ಯಾಹಾರಕ್ಕೆ ಬಂತಂದರೆ ನೀವು ವ್ಯವಸಾಯಕ್ಕೆ ಬಳಸುವಂತಹ ಜಾಗವನ್ನು ನೀವು ಕಡಿಮೆ ಮಾಡ್ತೀರಿ. ಎರಡನೇದು, ಇದರಿಂದ ಏನಾಗುತ್ತೆ, ಬಯೋಡೈವರ್ಸಿಟಿ ಜಾಸ್ತಿ ಆಗುತ್ತೆ. ನಾವು ಬರೀ ನಮ್ಮ ವ್ಯವಸಾಯಕ್ಕೋಸ್ಕರನೇ ಭೂಮಿನೆಲ್ಲ ಉಳಿಸ್ಕೊಂಡ್ರೆ ಕಾಡು ತುಂಬ ಕ್ಷೀಣವಾಗ್ತಾ ಇದೆ. ನಾವು ಸಸ್ಯಾಹಾರವನ್ನೇ ತಿನ್ಕೊಂಡು ಮಾಂಸಾಹಾರವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರೆ ವ್ಯವಸಾಯಕ್ಕೆ ಬೇಕಾಗಿರುವಂತಹ ಭೂಮಿಯನ್ನು ಕಡಿಮೆ ಮಾಡಿದಾಗ ಸಸ್ಯ ಸಂಕುಲ ಜಾಸ್ತಿ ಆಗುತ್ತೆ. ಅಂದರೆ ಕಾಡುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಡು ಜಾಸ್ತಿ ಆಗ್ತಾ ಇದ್ದಂಗೆ ಸಸ್ಯಗಳ ಬಯೋಡೈವರ್ಸಿಟಿ, ಪ್ರಾಣಿಗಳಲ್ಲಿ ಬೇಕಾದಷ್ಟು ಥರದ ಕ್ರಿಮಿ ಕೀಟಗಳು, ಹುಳುಗಳು ಇವು ಎಲ್ಲವೂ ಸೇರಿಕೊಂಡು ಒಂದು ಆರೋಗ್ಯಕರವಾದ ಭೂಮಿಯನ್ನು ನಾವು ನಿರ್ಮಾಣ ಮಾಡ್ತೀವಿ. ಇದು ಇಷ್ಟೇನಾ? ನಾವು ವಿಪರೀತವಾಗಿ ವ್ಯವಸಾಯಕ್ಕೆ ಈ ಭೂಮಿಯನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿದರೆ ಅತಿಯಾದ ಪ್ರಮಾಣದಲ್ಲಿ ನೀರನ್ನು ಕೂಡ ನಾವು ಬಳಸ್ತೀವಿ. ಹಾಗಾಗಿ ಬರೀ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಮಾತ್ರ ಕಡಿಮೆ ಮಾಡೋಲ್ಲ, ನಾವು ಭೂಮಿಯನ್ನು ಕಡಿಮೆ ಮಾಡ್ತೀವಿ, ನೀರು ಬಳಕೆಯನ್ನು ಕಡಿಮೆ ಮಾಡ್ತೀವಿ, ಅದರ ಮೂಲಕ ನಾವು ವಿದ್ಯುತ್ತನ್ನು ಕೂಡ ಬಳಸ್ತಾ ಇದ್ದೀವಿ. ಈ ವಿದ್ಯುತ್ತನ್ನು ಉಪಯೋಗಿಸೋದನ್ನು ಕೂಡ ನಾವು ಕಡಿಮೆ ಮಾಡ್ತಾ ಬರ್ತೀವಿ. ಇದು ಇಷ್ಟೇನಾ? ನಿಮಗೆ ಇನ್ನೂ ಒಂದು ಅದ್ಭುತವನ್ನು ಹೇಳ್ತೀನಿ.
ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಎಲ್ಲ ಜಗತ್ತಿನಾದ್ಯಂತ ನಡೆಸಿದ ಸ್ಟಡಿಗಳು ಸಸ್ಯಾಹಾರದಿಂದ ಆಗುವ ಉಪಯೋಗಗಳ ಬಗ್ಗೆ ಹೇಳ್ತಾ ಏನು ಹೇಳುತ್ತೆ ಅಂದರೆ, ಇಟ್ ಎನ್ಹ್ಯಾನ್ಸಸ್ ಇಮೋಷನಲ್ ವೆಲ್ ಬೀಯಿಂಗ್ ಅಂತ ಹೇಳುತ್ತೆ. ಸಸ್ಯಾಹಾರವನ್ನು ತಿಂದಾಗ ಸಾಮಾಜಿಕವಾದ ಮತ್ತು ಮಾನಸಿಕವಾದ ಆರೋಗ್ಯವನ್ನು ಹೆಚ್ಚಿಸುತ್ತೆ ಅಂತ ಹೇಳುತ್ತೆ. ಇದನ್ನು ಅವರು ಇವತ್ತು ಹೇಳಿರ್ಬೋದು, ಆದರೆ ನಮ್ಮ ಭಗವದ್ಗೀತೆಯಲ್ಲಿ 5,000 ವರ್ಷಗಳ ಕೆಳಗೇನೆ ಗೀತಾಚಾರ್ಯರು ಹೇಳಿದರು. ನಾವೇ ಹೇಳಿದ್ವಿ ಅಂತಂದರೆ ಒಪ್ಪಿಗೆ ಆಗೋದಿಲ್ವಲ್ಲ ನಮ್ಮಲ್ಲಿ ಒಂದಷ್ಟು ಜನಕ್ಕೆ. ಭಗವದ್ಗೀತೆ ಹೇಳ್ತು ಅಂತಂದರೆ ಇಲ್ಲ ಇಲ್ಲ ಅಂತ ಹೇಳಿಬಿಟ್ಟು ನಾವು ಟೌನ್ ಹಾಲ್ ಮುಂದೆ ಡ್ಯಾನ್ಸ್ ಮಾಡ್ತೀವಿ, ಇಲ್ಲ ಸ್ಮಶಾನದಲ್ಲಿ ಕೂತ್ಕೊಂಡು ಮಾಂಸ ತಿಂತೀವಿ ಅಂತ ಅಂತಿರಲ್ಲ. ಇವತ್ತು ನೋಡಿ, ಇವತ್ತು ಇಡೀ ಜಗತ್ತು ಹೇಳ್ತಾ ಇದೆ ಸಸ್ಯಾಹಾರ ಎನ್ಹ್ಯಾನ್ಸಸ್ ಇಮೋಷನಲ್ ವೆಲ್ ಬೀಯಿಂಗ್ ಅಂತ. ಎಷ್ಟು ನೋಡಿ, ನಾವು ಏನೇನು ಮಾಡ್ತಾ ಇದ್ದೀವಿ ಆ ಕಾಲದಿಂದ ಅದು ಇವತ್ತಿನ ದಿವಸ ಜಗತ್ತು ಒಪ್ಕೊಳ್ತಾ ಇದೆ. ಇದು ಇಷ್ಟೇ ಅಲ್ಲ, ಸಸ್ಯಾಹಾರಗಳನ್ನು ನಾವು ಎಲ್ಲರೂ ತಿಂತಿದ್ದೀವಿ ಅಂತಂದರೆ ಇಡೀ ಜಗತ್ತಿನ ವಿಷಯ ನಾನು ಹೇಳ್ತಾ ಇದ್ದೀನಿ. ಎಲ್ಲಿ ನಿಮಗೆ ನೋಡಿ, ಯುರೋಪು, ಅಮೇರಿಕಾ, ಇನ್ನು ಅನೇಕ ದೇಶಗಳಲ್ಲಿ ಭಾರತವನ್ನು ಹೊರತುಪಡಿಸಿ ವಿಪರೀತವಾದ ಮಾಂಸವನ್ನು ತಿಂತಾ ಇದ್ದಾರೆ. ಈ ಮಾಂಸವನ್ನು ಎಲ್ಲರೂ ಕಡಿಮೆ ಮಾಡಿದ್ರೆ ಹೆಚ್ಚು ಹೆಚ್ಚು ದ್ವಿದಳ ಧಾನ್ಯಗಳನ್ನು ನಾವು ಬೆಳೆಸ್ತಾ ಹೋಗ್ತೀವಿ. ಯಾವಾಗ ಭೂಮಿ ಮೇಲೆ ದ್ವಿದಳ ಧಾನ್ಯಗಳನ್ನು ಬೆಳೆಸ್ತಾ ಹೋಗ್ತೀವಿ ಆಗ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ಭೂಮಿಯ ಆರೋಗ್ಯ ಹೆಚ್ಚುತ್ತೆ. ಇನ್ನೂ ಒಂದು ಅಂಶ ಹೇಳ್ತೀನಿ, ಈ ಮಿಲೆಟ್ಗಳನ್ನು ಬೆಳೆಸೋದ್ರಿಂದ ಎಷ್ಟು ಭೂಮಿಯ ರಿಸೋರ್ಸಸನ್ನು ಕಡಿಮೆ ಮಾಡ್ಕೋಬಹುದು, ಆ ಮಿಲೆಟ್ಗಳು ಭೂಮಿಯ ಕಡಿಮೆಯ ರಿಸೋರ್ಸಸನ್ನು ತೆಗೆದುಕೊಂಡು ನಮಗೆ ಎಷ್ಟು ಚೆನ್ನಾಗಿ ಇನ್ ರಿಟರ್ನ್ ನಮಗೆ ಆರೋಗ್ಯವನ್ನು ಕೊಡುತ್ತೆ ಅಂತ. ಇದನ್ನು ನೋಡಿ G20ನಲ್ಲಿ ನಮ್ಮ ಮೋದಿಯವರು ಪ್ರಪಂಚದ ಎಲ್ಲ ಜನಗಳು ಬಂದಿದ್ದಾಗ ಅವರಿಗೆ ನೀಟಾಗಿ ಸಸ್ಯಾಹಾರವನ್ನೇ ಬಡಿಸಿದರು. ಅದರಲ್ಲಿ ವಿಧ ವಿಧವಾದ ಮಿಲೆಟ್ಗಳ ಊಟವನ್ನೇ ಬಳಸಿದರು. 2024ರಲ್ಲಿ ಮೋದಿಯವರು ಹೇಳಿದ್ದ ಮಾತನ್ನು FAO ಮತ್ತು WHO ಒಪ್ಪಿಕೊಳ್ತು. ಹೌದು, ಜಗತ್ತಿನಲ್ಲಿ ಮಿಲೆಟ್ಗಳನ್ನ ಬಳಸೋದು ಒಳ್ಳೆಯದು ಅಂತ ಹೇಳಿ ಇಂಟರ್ನ್ಯಾಷನಲ್ ಮಿಲೆಟ್ ಇಯರ್ ಅಂತ ಅನ್ನೋದನ್ನೇ ಆ ವರ್ಷ ಸಂಭ್ರಮದಿಂದ ಇಡೀ ಜಗತ್ತು ಆಚರಿಸ್ತು. ಸೊ ಸಸ್ಯಗಳಿಂದ ಎಷ್ಟೊಂದು ಉಪಯೋಗ ಇದೆ. ಇದು ಇಷ್ಟೇ ಅಲ್ಲ, ಏನು ಹೇಳುತ್ತೆ ಅಂತ ಹೇಳಿದ್ರೆ, FAOದು ಒಂದು ಸ್ಟಡಿ ಇಡೀ ಜಗತ್ತು ಸಸ್ಯವನ್ನು ಅಂದರೆ ಕಡೇ ಪಕ್ಷ 50% ನಾವು ತಿನ್ನೋದನ್ನು ಕಡಿಮೆ ಮಾಡಿದರೂ ಕೂಡ 1.2 to 1.3 ಟ್ರಿಲಿಯನ್ US$ ಅಷ್ಟು ಹಣವನ್ನು ಉಳಿಸ್ಬಹುದು. ಯಾತಕ್ಕಾಗಿ ಅಂತ ಹೇಳಿದ್ರೆ NCDಯ ಪ್ರಿವೆನ್ಷನ್ಗೆ, ಡಯಟ್ಟಿಂದ ಬರುವಂತಹ ಅನಾರೋಗ್ಯಕ್ಕಾಗಿ ನಾವು ಎಷ್ಟು ಖರ್ಚು ಮಾಡ್ತೀವಲ್ವ, ಆರೋಗ್ಯವನ್ನು ಉತ್ತೇಜಿಸ್ಕೊಳ್ಳೋಕ್ಕೋಸ್ಕರ ನಾವು ಖರ್ಚು ಮಾಡ್ತಿದ್ದೀವಲ್ಲ, ಆ ಖರ್ಚನ್ನು ನಾವು ಉಳಿಸ್ಕೊಂಡ್ರೆ 1.2 to 2.3 ಟ್ರಿಲಿಯನ್ US$ ಅಷ್ಟು ದುಡ್ಡನ್ನು ಉಳಿಸ್ಬೋದು ಅಂತ FAO ಹೇಳಿರೋ ಮಾತು. ಸೊ ದುಡ್ಡನ್ನು ಉಳಿಸ್ತೀವಿ, ಭೂಮಿಯನ್ನು ಉಳಿಸ್ತೀವಿ, ಬಯೋಡೈವರ್ಸಿಟಿ ಹೆಚ್ಚಿಸ್ತೀವಿ, ನೆಲದ ಆರೋಗ್ಯವನ್ನು ಹೆಚ್ಚಿಸ್ತೀವಿ, ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸ್ತೀವಿ, ನಮ್ಮ ಎಮೋಷನಲ್ ಎನ್ಹ್ಯಾನ್ಸನ್ನು ಮಾಡ್ಕೊಳ್ತೀವಿ, ಹೆಲ್ತನ್ನು ಎನ್ಹ್ಯಾನ್ಸ್ ಮಾಡ್ತೀವಿ. ಇಷ್ಟೆಲ್ಲ ಒಳ್ಳೆಯ ಅಂಶಗಳನ್ನು ಇಟ್ಕೊಂಡಿರುವಾಗ ನಾವು ಎಲ್ಲರೂ ಹೆಚ್ಚಾಗಿ ಸಸ್ಯಾಹಾರಗಳಿಗೆ ಹೋಗೋದು ತುಂಬ ಒಳ್ಳೆಯದು. ನಮಸ್ಕಾರ.